ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಫೆಬ್ರವರಿ ತಿಂಗಳು ಬರ್ತಾ ಇದೆ, ಇನ್ನೇನು ಬಂದೇ ಬಿಡ್ತು ಅಂತ ಅನ್ಬಹುದು. ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯವ್ರಿಗೆ ಏನೇನು ಒಳ್ಳೇದಾಗಬಹುದು ಅನ್ನುವಂಥದ್ದು ಆಲ್ರೆಡಿ ವಿಡಿಯೋ ಮಾಡಿ ಆಗಿದೆ. ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ. ನಾನು ಸ್ಟಾರ್ಟಿಂಗಲ್ಲೇ ಕೈ ಮುಗಿದುಕೊಂಡು ನಿಮ್ಮನ್ನು ಹೇಳ್ತಾ ಇದ್ದೀನಿ, ಅನ್ಯಥಾ ಭಾವಿಸಬೇಡಿ, ಅಪಾರ್ಥ ಮಾಡ್ಕೊಳ್ಬೇಡಿ. ಈ ಜಾಲತಾಣಗಳಲ್ಲಿ ಸಕಟಗಡ ಏನೋ ನೋಡೋದು, ಏನೋ ಒಂದು ಹೇಳ್ಬಿಡೋದು, ಏನೋ ಒಂದು ಯೋಚನೆ ಮಾಡ್ಬಿಡೋದು ತಪ್ಪಾಗಿ ಹಂಗೆ ಮಾಡಬೇಡಿ ದಯವಿಟ್ಟು. ಪ್ರತಿ ರಾಶಿಯವರಿಗೆ ಪ್ರತಿ ತಿಂಗಳು ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ಶುಭ ವಿಚಾರಗಳ ವಿಡಿಯೋದಲ್ಲಿ ಒಳ್ಳೆಯದನ್ನೇ ಹೇಳ್ತಾ ಇರ್ತೇನೆ, ಎಚ್ಚರಿಕೆ ವಿಡಿಯೋದಲ್ಲಿ ಎಚ್ಚರಿಕೆಗಳನ್ನೇ ಕೊಡಬೇಕಾಗ್ತದೆ. ಏನು ಬರೀ ನೆಗೆಟಿವ್ಸೇ ಹೇಳ್ತೀರಾ ಅನ್ನುವ ಕಮೆಂಟ್ಸ್ ಅನ್ನು ಮಾಡಿದ್ದಾರೆ ಅಂತಂದ್ರೆ ದಯವಿಟ್ಟು ನೀವು ನಮ್ಮ ವಿಡಿಯೋಗಳನ್ನ ಫಸ್ಟ್ ನೋಡ್ಕೊಳ್ಳಿ, ಶುಭ ವಿಚಾರಗಳು ನೋಡ್ಕೊಂಬನ್ನಿ. ವಿಡಿಯೋನ ಏನೂ ಗೊತ್ತಿಲ್ಲದೆ ಒಮ್ಮುಖವಾಗಿ ಒಂದು ತೀರ್ಮಾನಕ್ಕೆ ದಯವಿಟ್ಟು ಬರಬೇಡಿ. ಗೊತ್ತಾಯ್ತಲ್ವ? ನಿಮ್ಮನ್ನು ಹೆದರಿಸಲಿಕ್ಕೆ ವಿಡಿಯೋ ಮಾಡ್ತಾ ಇಲ್ಲ. ಏನೇನು ಸಮಸ್ಯೆಗಳಾಗಬಹುದು, ನೀವು ಹೇಗೆ ಅದರಿಂದ ಬಚಾವಾಗಬೇಕು ಅನ್ನುವ ಒಂದು ದೃಷ್ಟಿಕೋನದಿಂದ ಈ ವಿಡಿಯೋವನ್ನು ಮಾಡ್ತಾ ಇರೋದು. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಬಹಳ ಇಂಪಾರ್ಟೆಂಟು. ನೀವು ಕುಂಭರಾಶಿಯವರಾಗಿದ್ದು ಇತರೆ ಕುಂಭರಾಶಿಯವರಿಗೂ ಅನುಕೂಲ ಆಗಬೇಕು ನಿಮ್ಮಿಂದ ಅಂದರೆ ದಯವಿಟ್ಟು ಒಂದು ಸಹಾಯ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಇನ್ಸ್ಟಾಗ್ರಾಮು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಅವ್ರಿಗೂ ಏನೇನು ಸಮಸ್ಯೆಗಳಾಗ್ಬೋದು ಅಂತ ತಿಳ್ಕೊಂಡು, ಏನೇನು ಪರಿಹಾರ ಅಂತ ತಿಳ್ಕೊಂಡು ಪರಿಹಾರ ಮಾಡಿಕೊಂಡು ರಕ್ಷಣೆ ಸಿಗಬೇಕು, ಒಳ್ಳೇದಾಗಬೇಕು ಒಟ್ಟಿನಲ್ಲೆಲ್ಲರಿಗೂ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೆಯ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅತಿಯಾದ ಸ್ವಾತಂತ್ರ್ಯ ಒಂದು ಸಂಬಂಧವನ್ನು ಹಾಳು ಮಾಡಲಿದೆ ಅಂತ ಕಂಡು ಬರ್ತಾ ಇದೆ. ಅಂದರೆ ನಿಮಗೆ ಅತಿಯಾದ ಸ್ವಾತಂತ್ರ್ಯ ಕೊಟ್ಟೆ ಅಂತ ಅವ್ರು ಬೇಜಾರು ಮಾಡ್ಕೊಳ್ತಾರೋ ಗೊತ್ತಿಲ್ಲ, ಅಥವಾ ಅವರಿಗೆ ಅತಿಯಾದ ಸ್ವಾತಂತ್ರ್ಯ ಕೊಟ್ಟೆ ಅಂತ ನೀವು ಬೇಜಾರು ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಅತಿಯಾದ ಸ್ವಾತಂತ್ರ್ಯ ಸಂಬಂಧಗಳನ್ನು ಹಾಳು ಮಾಡಲಿದೆ. ನಿನಗಿಷ್ಟೆಲ್ಲ ನಾನು ಇದು ಕೊಡಬಾರ್ದಾಗಿತ್ತು, ಸ್ಪೇಸ್ ಕೊಡಬಾರ್ದಾಗಿತ್ತು, ಅವಕಾಶ ಕೊಡಬಾರ್ದಾಗಿತ್ತು, ಇಂಡಿಪೆಂಡೆನ್ಸ್ ಕೊಡಬಾರ್ದಾಗಿತ್ತು. ಇಷ್ಟು ಸ್ವಾತಂತ್ರ್ಯ ಕೊಟ್ಟು ಹಾಳಾಯ್ತು, ಇದಿಲ್ಲದ್ರೆ ಕೊಡದಿದ್ರೆ ಎಲ್ಲ ಸರಿ ಹೋಗ್ತಿತ್ತು ಅಂತ ಅವರಾರು ಹೇಳ್ಬೋದು, ನೀವಾರು ಹೇಳ್ಬೋದು. ಸೊ ಇಲ್ಲಿ ಎಲ್ಲಿ ಟೈಟ್ ಮಾಡಬೇಕು, ಎಲ್ಲಿ ಸರಿ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಂಥ ವಿಚಾರ. ನಿಮ್ಮ ರಕ್ಷಣೆಗೆ ನಾವು ವಿಶೇಷವಾದಂತಹ ದೇವತಾರಾಧನೆ, ವಿಶೇಷ ಪ್ರಸಾದ ಕೊಡ್ತಾ ಇದ್ದೇವೆ. ಅದನ್ನು ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಅದನ್ನಾರು ಮಾಡಿಕೊಂಡು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ, ಸಮಸ್ಯೆ ಮಾಡಿಕೊಳ್ಬೇಡಿ. ಎರಡನೆಯ ಎಚ್ಚರಿಕೆ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಯೋಜನೆಗಳು ಸ್ವಲ್ಪ ಅಸ್ಥಿರವಾಗುವ ಸಾಧ್ಯತೆ ಇದೆ. ಅಂದರೆ ನೀವು ಐಡಿಯಾ ಮಾಡಿರ್ತೀರ, ಇಷ್ಟು ದುಡ್ಡಿದೆ, ಇದನ್ನ ಇಲ್ಲಿ ಇನ್ವೆಸ್ಟ್ ಮಾಡೋಣ, ಅಥವಾ ಇದು ಹಿಂಗೆ ಮಾಡೋಣ, ಅದು ಹಂಗೆ ಮಾಡೋಣ. ಹಣಕಾಸಿನ ವಿಚಾರನೇ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದರಿಂದಾಗಿ ನೀವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಎಡವಟ್ಟಾಗುವ ಸಾಧ್ಯತೆ ಇದೆ. ಸೊ ನೀವು ಅಂದ್ಕೊಂಡಿದ್ದ ಕೆಲಸಗಳು, ಯೋಜನೆಗಳು ಕರೆಕ್ಟಾಗಿ ಕಾರ್ಯರೂಪಕ್ಕೆ ಬರಬೇಕು ಅಂದರೆ, ಅನುಷ್ಠಾನಕ್ಕೆ ಬರಬೇಕು ಅಂತಂದರೆ ದುಡ್ಡು, ಕಾಸು, ಪೈಸಾ ಇದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಇದೆ ಅಲ್ಲಿ ಬರುತ್ತೆ, ಇದು ಬರುತ್ತೆ, ಅದು ಬರುತ್ತೆ, ಯಾವುದು ಬರಲ್ಲ, ಅನ್ಕೊಂಡಿದ್ದೆಲ್ಲ ಹಂಗೆಲ್ಲ ಬರಲ್ಲ. ಸೊ ಅದರಿಂದಾಗಿ ಹಣಕಾಸಿನ ವಿಚಾರ ಸ್ವಲ್ಪ ಆ ಕಡೆ ಈ ಕಡೆ ಆಗುವ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ. ಸೊ ಅದರಿಂದ ಹಣಕಾಸಿನ ವಿಚಾರ ಫಸ್ಟ್ ಗಟ್ಟಿ ಮಾಡಿಕೊಂಡು ಆಮೇಲೆ ಯೋಜನೆಗಳು ಹಾಕಿ. ಫಸ್ಟ್ ಯೋಜನೆಗಳು ಹಾಕೊಂಡು ಆಮೇಲೆ ಹಣಕಾಸಿನ ಸಿದ್ಧತೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಯಾಕೋ ಸೂಕ್ತ ಅಲ್ಲ ಅನ್ನಿಸ್ತಾ ಇದೆ ನನಗೆ. ಫಸ್ಟ್ ದುಡ್ಡು ಎಲ್ಲಿದೆ, ಏನಿದೆ, ನಿಜವಾಗ್ಲೂ ಇದೆಯಾ, ಬರುತ್ತೆ ಅಂತ ಆಶಾಕಿರಣದಲ್ಲಿ ಕೂತ್ಕೊಂಡಿದ್ದೀನಾ? ಇಲ್ಲ. ಕೈಯಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇಟ್ಟುಕೊಂಡು ನೀವು ವ್ಯವಹಾರ ಮಾಡಬೇಕು, ಯೋಜನೆಗಳಾಗಬೇಕು. ಇಲ್ಲಿದೆಯಲ್ಲ ದುಡ್ಡು, ಇದು ದುಡ್ಡಿನ ಬಗ್ಗೆ ಅಂತ. ಸೊ ಇದೆಲ್ಲ ಸ್ವಲ್ಪ ಎಡವಟ್ಟು ಮಾಡಿಕೊಳ್ಳುವ ಸಾಧ್ಯತೆ, ಅದು ಹಣಕಾಸಿನ ವಿಚಾರದಲ್ಲಿ ನೀವು ಎಡವಟ್ಟು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ರಕ್ಷಣಾತ್ಮಕವಾಗಿ ನೀವು ದಯವಿಟ್ಟು ಗುರುವಿನ ಆರಾಧನೆ ಮಾಡಿಕೊಳ್ಳಿ, ಗುರು ಅಷ್ಟೋತ್ತರ ಪಠನೆ ಮಾಡಿಕೊಳ್ಳಿ, ರುದ್ರಾಭಿಷೇಕ ಗುರುವಾರಗಳಲ್ಲಿ ಮಾಡಿಸಿ, ರಾಘವೇಂದ್ರ ಸ್ವಾಮಿ ಮಠಗಳಿದ್ದರೆ ಹೋಗಿ ಪ್ರಾರ್ಥನೆ ನಮಸ್ಕಾರ, ಪ್ರದಕ್ಷಿಣ ನಮಸ್ಕಾರಗಳು ಮಾಡ್ಕೊಂಬನ್ನಿ, ನಿಮಗೆ ಆರ್ಥಿಕವಾಗಿ ಅನುಕೂಲ ಆಗಲಿದೆ. ಇಲ್ಲ ನಾವು ವಿಶೇಷವಾದಂಥ ಆರಾಧನೆಗಳನ್ನು ಮಾಡ್ತಾ ಇದ್ದೇವೆ, ನವದುರ್ಗಾ ಹೋಮಗಳನ್ನು ಮಾಡಿ ವಿಶೇಷ ಬ್ರೇಸ್ಲೆಟ್ ಕೊಡ್ತಾ ಇದ್ದೇವೆ. ಅದರಲ್ಲಿ 9 ವಿಧದ ಅದ್ಭುತವಾದಂತಹ ಉಪರತ್ನಗಳಿದೆ. ಅದ್ರ ಜೊತೆಗೆ ಶ್ವೇತಾರ್ಕ ರತ್ನಗಳ ಬ್ರೇಸ್ಲೆಟ್ ಅದು. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೇನೆ, ವಿಡಿಯೋ ಎಂಡ್ ತನಕ ನೋಡಿ. ಮೂರನೆಯ ಎಚ್ಚರಿಕೆ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಸ್ನೇಹಿತರ ವಲಯದಲ್ಲಿಯೇ, ನಿಮ್ಮ ಆಪ್ತರ ವಲಯದಲ್ಲಿಯೇ ನೀವು ಆಡಿದ ಮಾತಿಗೆ ಇನ್ನೊಂದು ಅರ್ಥವನ್ನು ಸೃಷ್ಟಿಸಿ ಪಸರಿಸುವ ಸಾಧ್ಯತೆ ಜಾಸ್ತಿ ಇದೆ. ನೀವು ಏನು ಹೇಳ್ತಿದ್ರು ಗೊತ್ತಾ, ಅವ್ರು ಏನು ಹೇಳ್ತಿದ್ರು ಗೊತ್ತಾ ಅಂತೇಳಿ ನಿಮ್ಮ ಬಗ್ಗೆ ಇವಾಗ ಯಾವುದೋ ಮೂರನೇ ಸಂಬಂಧ ಇಲ್ದೋದ ವ್ಯಕ್ತಿ ನಿಮ್ಮ ಬಗ್ಗೆ ಏನೋ ಹೇಳಿದ್ರೆ ಇತರರು ಅದ್ರ ಬಗ್ಗೆ ನಂಬಲ್ಲ. ನಿಮ್ಮ ಕ್ಲೋಸ್ ಫ್ರೆಂಡ್ಸು, ನಿಮ್ಮ ಆಪ್ತ ವಲಯ, ನಿಮ್ಮನ್ನು ತುಂಬ ಹಚ್ಕೊಂಡವರು, ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥವರೇ ನಿಮ್ಮ ಬಗ್ಗೆ ನೀವು ಹಂಗಂದ್ರಂತೆ, ಹಿಂಗಂದ್ರಂತೆ, ಅದಂದ್ರಂತೆ, ಇದಂತೆ ಅಂದರೆ ಎಲ್ಲರೂ ನಂಬ್ತಾರೆ.
ಯಾರೋ ಕಾಂಜಿ ಪಿಂಜಿ ಹೇಳ್ತಾ ಇಲ್ಲಪ್ಪ, ಅವ್ರ ಜೊತೆ ಯಾವಾಗಲೂ ಇರ್ತಕ್ಕಂಥವ್ರು ಫ್ರೆಂಡೇ ಹೇಳ್ತಾ ಇದ್ದಾರೆ, ಅವ್ರ ಜೊತೆಗಿರೋರೇ ಹೇಳ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ನೀವು ಹೇಳಿದ ಮಾತೆ ಬೇರೆ ಅರ್ಥ ಕೊಟ್ಬಿಡೋದು, ನೀವು ಮಾಡಿದ ಕಾರ್ಯಕ್ಕೆ ಬೇರೆ ಏನೋ ತೋರಿಸ್ಬಿಡೋದು. ಯಾರೋ ಅಲ್ಲ, ದುಶ್ಮನ್ ಕಹಾ ಹೈ ಅಂದರೆ ಬಗಲ್ ಮೇ ಹೈ, ಊರು ತುಂಬ ಹೈ ಅಲ್ಲ, ಬಗಲ್ ಮೇ ಹೈ. ಸೊ ಅದರಿಂದ ನಿಮ್ಮ ಸ್ನೇಹಿತರು ನಿಮ್ಮ ಮಾತಿಗೆ ಏನು ಅರ್ಥ ಕೊಡ್ತಾ ಇದ್ದಾರೆ ಪರಾಮರ್ಶಿಸಿ ಒಮ್ಮೆ. ನಾನು ಆ ಅರ್ಥದಲ್ಲಿ ಹೇಳಿದ್ದೀನ, ಯಾಕೆ ನೀ ಹಿಂಗೆ ಹೇಳ್ತಾ ಇದ್ದೀಯ, ನಾನು ಹಂಗೆ ಹೇಳಲೇ ಇಲ್ವಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಕೊಡಿಸಿ, ಅವ್ರ ಕೈನಲ್ಲಿ ಅವ್ರ ಬಾಯಿನಲ್ಲೇ ಮತ್ತೆ ಸ್ಪಷ್ಟೀಕರಣ ಕೊಡಿಸಿ, ಏನು ಆಗ್ತಾ ಇದೆ ತಿಳ್ಕೊಳ್ಳಿ. ಪರಿಸರ ನಿಮ್ಗೆ ಏನು ಆಗ್ತಾ ಇದೆ, ನಿಮ್ಮ ಪರಿಸರದಲ್ಲಿ ನಿಮ್ಮ ಬಗ್ಗೆ ಏನು ಮಾತುಕತೆ ಆಗ್ತಾ ಇದೆ, ಏನು ಚಿಂತನೆ ನಡೆಸ್ತಾ ಇದೆ, ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಯಾರೇನಾರ ಯೋಚನೆ ಮಾಡ್ಕೊಳ್ಳಿ ನನಗೇನಾಗಬೇಕು ಇಲ್ಲ, ನೀವು ಬೇಡ ಅಂದ್ಕೊಂಡರೆ ನಿಮಗೆ ಬೇಕಾಗ್ಬಿಡ್ಬಹುದು, ಗೊತ್ತಿಲ್ಲ. ಎಲ್ಲರನ್ನೂ ಚೆನ್ನಾಗಿಟ್ಕೊಳ್ಬೇಕು, ಎಲ್ಲರನ್ನ ಹತ್ರ ಸ್ನೇಹವನ್ನು ಇಟ್ಕೊಂಡಿರ್ಬೇಕು. ನೀವು ಯಾರು ಯಾವಾಗ ಇಂಪಾರ್ಟೆಂಟ್ ಆಗಿಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಆದ್ದರಿಂದ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಸಂಚಾರ ಓಡಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಸರಿ ಮಾಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ದಯವಿಟ್ಟು ಆ ಕೆಲಸವನ್ನು ಮಾಡ್ಕೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ, ಆ ಪ್ರಸಾದ ಧಾರಣೆ ಮಾಡ್ಕೊಳ್ಳಿ. ತುಂಬ ತುಂಬ ಇಂಪಾರ್ಟೆಂಟು. ವಿಡಿಯೋ ಎಂಡಲ್ಲಿ ಈಗ ಹೇಳ್ತೇನೆ ಅದರ ಬಗ್ಗೆ. 4ನೆಯ ಎಚ್ಚರಿಕೆ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮಗೇನಾದರೂ ಕುಂಭರಾಶಿಯವರಿಗೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ, ನಿದ್ರಾವಸ್ಥೆ ವ್ಯತ್ಯಾಸ ಆಗ್ತಾ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಅದನ್ನು ತಾತ್ಸಾರ ಮಾಡಬೇಡಿ. ನಿದ್ರೆ ಬರ್ತಾರೆ ಎಷ್ಟೇ ತಾನೇ ನಾರ್ಮಲ್ಲು, ಅದಕ್ಕೆ ಅದು ಮಾಡೋಕ್ಕೆ ಇದು ನೀವೇ ಕಾರಣಗಳು ಹುಡ್ಕೊಂಬಿಡ್ಬೇಡಿ. ಡಾಕ್ಟ್ರ್ ಹತ್ರ ಹೋಗಿ ನಂಗೆ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳಿ. ಡಾಕ್ಟ್ರ್ ನಿದ್ರೆ ಮಾತ್ರ ಏನು ಕೊಡಲ್ಲ, ಬಟ್ ನಿಮಗೆ ಮೂಲ ಏನು ಅಂತ ಹುಡುಕ್ತಾರೆ. ಬರೀ ನಿದ್ರೆ ಅಷ್ಟೇ ಅಲ್ಲ, ನಿಮಗೆ ನರಕ್ಕೆ ಸಂಬಂಧಪಟ್ಟಂಥ ಸುಸ್ತು, ತುಂಬ ಸುಸ್ತಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ, ಗೊತ್ತಾಯ್ತಲ್ವ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಬ್ಲಡ್, ಈಗ ಕೆಂಪು ರಕ್ತ ಕಣಗಳು ಬಿಳಿಯ ರಕ್ತ ಕಣಗಳಿಗೆ ಸಂಖ್ಯೆಯ ಒಂದು ಪರಿಮಿತಿ ಇರುತ್ತೆ, ಕೌಂಟ್ಸ್ ಅಂತ ಇರುತ್ತೆ. ಅದರ ವ್ಯತ್ಯಾಸದಿಂದಾಗಿ ಕೂಡ ನಿಮಗೆ ಸುಸ್ತಾಗುವಂಥದ್ದು, ಸಮಸ್ಯೆ ಆಗತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ದಯವಿಟ್ಟು ಆ ಥರ ಏನೇ ನಿದ್ರೆ ಬರ್ದಂಗೆ ಆಗೋದು, ಸುಸ್ತಾಗೋದು, ನರಗಳಿಗೆ ಸಂಬಂಧಪಟ್ಟಂತೆ ನೋವಿತೆ, ಒಂದು ಸಲ ಡಾಕ್ಟ್ರ್ ಹತ್ರ ಪರಿಶೀಲನೆ ಮಾಡಿಸ್ಕೊಳ್ಳಿ, ವೈದ್ಯರನ್ನು ಭೇಟಿ ಮಾಡಿ, ತಾತ್ಸಾರ ಮಾಡಬೇಡಿ. ಪೂಜೆ ಪುನಸ್ಕಾರ, ಹೋಮ ಹವನ, ಯಜ್ಞಯಾಗ, ದಾನ ಧರ್ಮಾದಿಗಳು ಕೂಡ ನಿಮಗೆ ಕೆಲಸ ಮಾಡುತ್ತೆ. ಆದರೆ ಡಾಕ್ಟ್ರ್ ಹತ್ರನೂ ಹೋಗಬೇಕು, ಎರಡೂ ಆಗಬೇಕು. ಯಾವುದೋ ಒಂದೇ ಮಾಡ್ಕೊಂಡಿದ್ರು ಕೂಡ ಆಗಲ್ಲ, ಎರಡೂ ಆಗಬೇಕು. ದೈವಿಕ ದೇವರ ಒಂದು ಸಹಾಯ, ಮಾರ್ಗದರ್ಶನ, ದೇವರ ಅನುಗ್ರಹವೂ ಬೇಕು, ವೈದ್ಯೋ ನಾರಾಯಣೋ ಹರಿ ವೈದ್ಯರೂ ಬೇಕು. ತಾತ್ಸಾರ ಮನೋಭಾವ ಇರಬಾರದು, ಆಯ್ತಲ್ವಾ. ಬಿಡಿ ಇರುತ್ತೆ, ಇದನ್ನು ನಾರ್ಮಲ್ ಕಾಮನ್, ಇದಕ್ಕೆಲ್ಲ ಯಾರು ಡಾಕ್ಟರ್ ಹತ್ರ ಹೋಗ್ತಾರೆ, ಇದು ಬೇಡ. ಬೇಕಾದ್ರೆ ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿ, ಆಯ್ತಲ್ವಾ, ಯಾವುದಾದ್ರು ಒಂದು ಡಾಕ್ಟರ್ ಹತ್ರ ಹೋಗಿ ಪರಿಶೀಲನೆ ಮಾಡಿಸ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. 5ನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಫೆಬ್ರವರಿ ತಿಂಗಳಲ್ಲಿ ಹಠಕ್ಕೆ ಬಿದ್ದು ಒಂದು ಅದ್ಭುತವಾದ ಅವಕಾಶವನ್ನು ನೀವು ಕಳ್ಕೊಂಡ್ಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಒಳ್ಳೆ ಅವಕಾಶ, ಒಳ್ಳೆ ಚಾನ್ಸ್, ಗೋಲ್ಡನ್ ಚಾನ್ಸ್ ನಿಮಗೆ ಬರ್ತದೆ. ಅದು ನೀವು ಹಠ, ನಾನು ಹಿಂಗೆ ಮಾಡೋದು, ನಾನು ಹಂಗೆ ಮಾಡೋದು, ನಾನು ಹೋಗಲ್ಲ, ನನ್ನ ಇಷ್ಟ, ಏನಿವಾಗ ಈ ಥರ ಹಠ, ಈ ಹಠದ ಸ್ವಭಾವ, ಹಠ ನಿಮಗೆ ಅದು ಕೂಡ ಫೆಬ್ರವರಿ ಮಧ್ಯ ಅಂತ್ಯ ಭಾಗಕ್ಕೆ ಹಠ ಜಾಸ್ತಿ ಆಗಿಬಿಡುತ್ತೆ ನಿಮಗೆ. ಆ ಹಠ ಜಾಸ್ತಿಯಾಗಿ ಬೇರೆಯವ್ರು ನಗ್ತಾ ಇರ್ತಾರೆ, ಅಯ್ಯೋ ಮುಟ್ಟಾಳೆ ಅಂತ ಕೆಲಸ ಮಾಡ್ಕೊಬಿಟ್ಟೆ, ಒಳ್ಳೆ ಚಾನ್ಸ್ ಯಾಕೆ ಹಾಳು ಮಾಡ್ಕೊಳ್ತಾ ಇದೆಯಾ ಅಂತ. ಬಟ್ ನೀವು ಮಾತ್ರ ನಿಮ್ಮ ಹಠದ ಮನೋವೃತ್ತಿಯಿಂದ ಹೊರಬರ್ತಾ ಇಲ್ಲ. ನಿಮ್ಮ ಹಠದ ಮನೋವೃತ್ತಿಯಿಂದ ನೀವು ಹೊರಬಂದರೆ ಮಾತ್ರ ನಿಮಗೆ ಏನು ಅವಕಾಶ ಅನ್ನೋದು ಗೊತ್ತಾಗುತ್ತೆ. ಹಠದ ಮನಸ್ಥಿತಿಯಿಂದ ಹೊರಬಂದು ನೀವು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗ್ತಕ್ಕಂಥದ್ದು, ಅಲ್ಲೇ ನೀವು ಎಡವಟ್ಟು ಮಾಡ್ಕೊಳ್ತೀರಾ. ಹಠ ಮಾಡ್ಕೊಂಡು ಒಂದು ಒಳ್ಳೆ ಚಾನ್ಸ್ ತಪ್ಪಿಸ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ನಿಮ್ಮ ಮನಸ್ಸು ತುಂಬ ಕಂಟ್ರೋಲಲ್ಲಿರಬೇಕು. ನಿಮ್ಮ ಯೋಚನೆಗಳು ಎಲ್ಲ ಸರಿಯಾದ ದಾರಿಯಲ್ಲಿ ಹೋಗಬೇಕು, ನಿಮಗೆ ಒಟ್ಟಿನಲ್ಲಿ ಅನುಕೂಲವಾಗಬೇಕು. ಅದಕ್ಕೆ ವಿಶೇಷವಾದ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ಫೆಬ್ರವರಿ ತಿಂಗಳು ಅಷ್ಟೇ ಅಲ್ಲ, ಅದರ ನಂತರದ ಎಲ್ಲ ದಿನಗಳಲ್ಲೂ ಸಹ ನಿಮಗೆ ಏನೇನು ಸಮಸ್ಯೆ ಆಗ್ಬೋದು ಅದಕ್ಕೆ ವಿಶೇಷವಾದ ಪರಿಹಾರ, ವಿಶೇಷ ಪ್ರಸಾದ ನಾವು ಮಾಡ್ತಾ ಇದ್ದೇವೆ, ಕೊಡ್ತಾ ಇದ್ದೇವೆ. ಫೆಬ್ರವರಿ 1ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ, ಅವತ್ತು ಕೂಡ ಭಾನುವಾರ. ಸೊ ಫೆಬ್ರವರಿ 1ನೇ ತಾರೀಕು ಭಾನುವಾರ, ಮಾಘ ಮಾಸದ ಹುಣ್ಣಿಮೆಯ ಪರ್ವ ದಿನದಂದು ನಾವು ನವದುರ್ಗೆಯರ ಆರಾಧನೆ ಮಾಡ್ತಾ ಇದ್ದೀವಿ. ನವದುರ್ಗಾದೇವಿಯ ಆರಾಧನೆ, ನವದುರ್ಗಾ ಹೋಮ ಅಂತ ಮಾಡ್ತಾ ಇದ್ದೀವಿ. ಬಹಳ ವಿಶೇಷವಾದಂಥ ಹೋಮ. ಅದರಲ್ಲಿ 9 ವಿಧದ ಅಮ್ಮನವರ ಆರಾಧನೆ ಇರ್ತದೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ಅಂಥೇಳಿ ನವದುರ್ಗೆಯರ
ಆರಾಧನೆಯನ್ನು ನವದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ನವದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ 9 ವಿಧದ ಉಪರತ್ನಗಳಿರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಾವು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಟ್ಟು 10 ವಿಧದ ಉಪರತ್ನಗಳನ್ನು ನೀವು ಕಾಣಬಹುದು. ಅದರಲ್ಲಿ ಶ್ವೇತಾರ್ಕ ರತ್ನಗಳನ್ನು ಜಾಸ್ತಿ ಇದೆ. ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ, ಶಾಂತಿಯನ್ನು ನಿಮಗೆ ಕೊಡ್ತಕ್ಕಂಥ ಅದ್ಭುತವಾದಂತಹ ಶಕ್ತಿ ಇರತಕ್ಕಂಥದ್ದು. ಅದರ ಜೊತೆಗೆ 9 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ನವಶಕ್ತಿ ಬ್ರೇಸ್ಲೆಟ್ ಅಂತ ಕರಿಬಹುದು ಇದನ್ನು. ಅಷ್ಟು ಅದ್ಭುತವಾದಂತಹ ಬ್ರೇಸ್ಲೆಟ್ ಇದು. ಸೊ ಇದರಲ್ಲಿ 9 ವಿಧದ ವಿಶೇಷವಾದಂತಹ ಉಪರತ್ನಗಳು ನಿಮ್ಮ 9 ಗ್ರಹಗಳಿಂದ ಆಗಬಹುದಾದ ಸಕಲ ಬಾಧೆಗಳನ್ನು ಸಹ ಕಂಟ್ರೋಲ್ ಮಾಡುವ ಶಕ್ತಿ ಇದರಲ್ಲಿರ್ತದೆ. ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ಉದ್ಯೋಗ ವ್ಯಾಪಾರ ವ್ಯವಹಾರಗಳಿರಬಹುದು, ಕೋರ್ಟ್ ಕಚೇರಿ ಇರಬಹುದು, ಮಾಟ ಮಂತ್ರಾದಿಗಳಿರಬಹುದು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ವಿಚಾರಗಳಿರಬಹುದು, ಸಾಲ ಬಾಧೆಗಳಿರಬಹುದು, ಋಣಬಾಧೆಗಳು, ಸಾಲ ಬಾಧೆಗಳು, ಲೋನ್ ವಿಚಾರಗಳಿರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರೂ ಪರಿಹಾರಕ್ಕೆ ಇದು ಬಹಳ ಅನುಕೂಲ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಚಿಂತಾಮಣಿ ಗಣಪತಿ ಹೋಮ ಅಂತ, ಚಿಂತಾಮಣಿ ಗಣಪತಿ ಮಂತ್ರ ಅಂತ ಬರ್ತದೆ. ಅಂದರೆ ನಾವು ಏನನ್ನ ಅನ್ಕೊಳ್ತೀವೋ ಅದನ್ನ ಮಾಡಿಕೊಡ್ತಕ್ಕಂಥದ್ದು ಚಿಂತಾಮಣಿ ಮಂತ್ರ. ಈ ಚಿಂತಾಮಣಿ ಗಣಪತಿ ಮಂತ್ರವನ್ನ ಬಗ್ಗೆಯೂ ಸಹ ನಾನು ಮುಂದೆ ವಿಡಿಯೋನೇ ಮಾಡಿ ಹಾಕ್ತೇನೆ. ಈ ಅದ್ಭುತವಾದ ಚಿಂತಾಮಣಿ ಗಣಪತಿ ಮಂತ್ರದಿಂದ ಹೋಮ ಮಾಡಿ ಅದರಲ್ಲಿ ಈ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟ್ ಅನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ, ನೆನ್ಪಿಟ್ಕೊಳ್ಬೇಕು. ಸೊ ಈ ಒಂದು ಬ್ರೇಸ್ಲೆಟ್ಟು ನವದುರ್ಗಾ ಹೋಮ ಹಾಗೂ ವಿಶೇಷವಾಗಿ ಚಿಂತಾಮಣಿ ಗಣಪತಿ ಹೋಮ, ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹವನ, ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಅಷ್ಟೇ ಅಲ್ಲ, ನಿಮ್ಮ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಸಹ ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಸಹ ಇದು ಎನರ್ಜೈಸ್ ಆಗುತ್ತೆ. ಯಾಕಂದ್ರೆ 9 ವಿಧದ ಉಪರತ್ನಗಳಿದೆ, ನವಗ್ರಹಗಳು ಸಹ ಇದರಲ್ಲೇ ಇದೆ. ಸೊ ಅದರಿಂದ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟ್ ಅನ್ನ, ಶ್ವೇತಾರ್ಕ ರತ್ನವಿರ್ತಕ್ಕಂಥ ನವಶಕ್ತಿ ಬ್ರೇಸ್ಲೆಟ್ ಅನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಇದಿಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟಲ್ ಮೂಲಕ ಕಳುಹಿಸಿಕೊಡಲಾಗ್ತದೆ. ಈ ಒಂದು ಬ್ರೇಸ್ಲೆಟ್ ನೀವು ಸಿಂಪಲ್ ಆಗಿ ನಿಮ್ಮ ಬಲಗೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಆಯ್ತು, ಅಷ್ಟೇನೆ ಇರುತ್ತಲ್ವಾ. ಇನ್ನೇನು ಜಸ್ಟ್ ಇದನ್ನ ಮಾಡ್ಕೊಂಡ್ರೆ ಆಯ್ತು. ಆ ಹೋಮದ ಭಸ್ಮ, ನಾಗಾರಾಧನೆ ಅರಿಶಿನವನ್ನ ಹಣೆಗೆ ಹಚ್ಚಿಕೊಂಡ್ರೆ ಸಾಕು. ಸೊ ಇಷ್ಟು ಸುಲಭವಾಗಿರ್ತಕ್ಕಂಥದ್ದು. ಲೈವ್ ಅಲ್ಲಿ ನಿಮ್ಮ ಹೆಸರು, ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾರೆ ನೆನಪಿಟ್ಕೊಳ್ಳಿ, ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳು ಲೈವ್ ಅಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತೇವೆ. ಆಯ್ತಲ್ಲ, ಭಾನುವಾರ ಹೋಮ ಆಗ್ತದೆ, ಸೋಮವಾರ ಅಥವಾ ಮಂಗಳವಾರ ನಾವು ಇಲ್ಲಿಂದ ಪ್ರಸಾದವನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇವೆ. ಬುಧವಾರದಿಂದ ಆಚೆಗೆ ಇಂಡಿಯನ್ ಸ್ಪೀಡ್ ಪೋಸ್ಟ್ ಇದೆಯಲ್ಲ ಅದರಲ್ಲಿ ನಾವು ಕಳಿಸ್ಕೊಡ್ತಕ್ಕಂಥದ್ದು. ಸೊ ಟ್ರ್ಯಾಕ್ ಮಾಡಬಹುದಾಗಿರ್ತದೆ. ನಿಮಗೆ ಆದಷ್ಟು ಶೀಘ್ರವಾಗಿ ಪ್ರಸಾದ ತಲುಪ್ತದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.